ಇವತ್ತೇನು ನಾವು 12 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆಸಿದ್ವಿ. ಅದರ ಮೇಯ್ನಾಗಿ ಒಂದು ಕೆಲವು ಮಾಹಿತಿ ಸಾರ್ವಜನಿಕರಿಗೂ ಹಾಗೂ ಸುಮಾರಷ್ಟು ಗೊಂದಲಗಳಿತ್ತು ಮಾರ್ಗದರ್ಶನದಲ್ಲಿ. ಸೊ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡಬೇಕು ಅಂತ ಇವತ್ತು ಪತ್ರಿಕಾಗೋಷ್ಠಿಗೆ ಕರೆಸಿರುವಂಥದ್ದು. ಇದರಲ್ಲಿ ಮೇಯ್ನಾಗಿ ಮುಖ್ಯಾಂಶಗಳನ್ನ ಹೇಳ್ತಾ ಹೋಗ್ತೀನಿ. ದಯಮಾಡಿ ಇದರಲ್ಲಿ ಏನು ಸಾರ್ವಜನಿಕರಲ್ಲಿ ಅಥವಾ ಏನು ನಮಗೆ ಬದಲಾವಣೆಗಳು ಬರ್ತಿದೆ ಅದರಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಹಾಯ ಆಗಲಿ ಅಂತ ಒಂದು. ಸೊ ಏನು ಸರ್ಕಾರದಿಂದ ಪರಿಷ್ಕೃತ ಮಾರ್ಗಸೂಚಿ ಬಂತು 2/5/2021 ಬಂದಿದೆ. ಅದರಲ್ಲಿ ಏನಂದರೆ ವಾರದ ಸಂತೆ ಸಂಪೂರ್ಣವಾಗಿ ನಿರ್ಬಂಧಿಸಿರ್ತಾರೆ. ಅದರ ಬದಲಾಗಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ, ದಯಮಾಡಿ ನೋಟ್ ಮಾಡ್ಕೊಳ್ಳಿ, ಪಾಪ್ಕಾರ್ನ್ಸ್, ತಳ್ಳುವ ಗಾಡಿಯ ಮೂಲಕ ಹಣ್ಣು ಮತ್ತು ತರಕಾರಿ ಮಾರಲು ಇದರಲ್ಲಿ ಅನುಮತಿ ಕೊಟ್ಟಿರ್ತಾರೆ. ತಳ್ಳುವ ಗಾಡಿ ಇಲ್ಲ ಅಂದರೆ ತಮ್ಮ ಏನು ಇದರಲ್ಲಿ ತಾವು ವೆಹಿಕಲ್ಸ್ ಇರುತ್ತೆ. ಇದರಲ್ಲಿ ಮೇಯ್ನ್ ಉದ್ದೇಶ ಏನಂದರೆ ಹೆಚ್ಚಿನ ಜನ ಒಂದು ಕಡೆ ಸೇರಿ ಏನು ಪದಾರ್ಥಗಳನ್ನು ತೊಗೊಳೋದಿರ್ಬೋದು, ಪರ್ಚೇಸ್ ಮಾಡೋವಂಥದ್ದಿರ್ಬೋದು, ಈ ವಹಿವಾಟು ಮಾಡೋವಂಥದ್ದಿರ್ಬೋದು, ಇದನ್ನು ಸ್ವಲ್ಪ ತಡೆಗಟ್ಟಬೇಕು ಅಂತ ಇದರ ಅರ್ಥ. ಸೊ ಹಾಗಾಗಿ ಅಂಗಡಿಗಳೆಲ್ಲ ಒಂದೇ ಕಡೆ ಇದ್ದು ಅದನ್ನು ಪರ್ಚೇಸ್ ಮಾಡೋದಾದರೆ ಅದೇನಾಗುತ್ತೆ ಅಂದರೆ ಅದು ಸಂತೆ ರೀತಿಯಲ್ಲೇ ಆಗುತ್ತೆ. ಸೊ ವಾರದ ಸಂತೆ ಕಂಪ್ಲೀಟ್ ನಿರ್ಬಂಧ ಮಾಡಿರ್ತಾರೆ. ಹಾಗಾಗಿ ಹಿಂದೆ ಏನು 6ರಿಂದ 10 ಕೊಟ್ಟಿರ್ತಾರೆ, ಅದನ್ನು ಎಕ್ಸ್ಟೆಂಡ್ ಮಾಡಿ ಬೆಳಗ್ಗೆ 6ರಿಂದ ಸಂಜೆ 6 ತನಕ ತಳ್ಳುವ ಗಾಡಿಗಳಲ್ಲಿ ಹಣ್ಣು ಮತ್ತು ತರಕಾರಿಯನ್ನು ಜನರಿಗೆ ಸೇರಿಸತಕ್ಕದ್ದು. ಆಮೇಲೆ ಪಾಪ್ಕಾರ್ನ್ಸ್ ಕೂಡ ಓಪನ್ ಇರ್ಬೋದು. ಸೊ ಮತ್ತು ಇನ್ನೊಂದು, ಇದು ಒಂದನೇ ಭಾಗ. ಆದರೆ ಎರಡನೇ ಅಂಥದ್ದು ಏನಂದರೆ 6ರಿಂದ ಮಧ್ಯಾಹ್ನ 12 ಗಂಟೆವರೆಗೂ, ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ದಿನಸಿ ಅಂಗಡಿ ಓಪನ್ ಇರ್ಬೋದು ಮತ್ತು APMC ಓಪನ್ ಇರ್ಬೋದು. ಸೊ ಇದಕ್ಕಷ್ಟೇ ಅವಕಾಶ ಕೊಟ್ಟಿರ್ತಾರೆ. ಸೊ ಇದ್ರದ್ದು ಬೇಕಾದ್ರೆ ನಾನು ಸರ್ಕ್ಯುಲರ್ ಕೂಡ ಇದೆ, ಇದನ್ನು ಶೇರ್ ಮಾಡ್ತೀನಿ. ಈಗಾಗಲೇ ಎಲ್ರಿಗೂ ಸರ್ಕ್ಯುಲರ್ ಸಿಕ್ಕಿರುತ್ತೆ. ಸೊ ಇದರಲ್ಲಿ ಅದನ್ನೇ ಹೇಳ್ತಾರೆ, ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 6 ಗಂಟೆವರೆಗೂ APMC ಮತ್ತು ದಿನಸಿ ಅಂಗಡಿಗಳನ್ನ ಮಾಡ್ಬೋದು. ಇದು ಬಿಟ್ಟು ಸುಮಾರು ಜನರಲ್ಲಿ ಕನ್ಫ್ಯೂಷನ್ಸ್ ಏನಿದೆ ಅಂದರೆ ಹಿಂದಿನ ಸರ್ಕ್ಯುಲರ್ ಯಾವುದಕ್ಕೆ ಪಾಲಿಸಬೇಕು ಅಂತ. ಇಲ್ಲಿ ಏನು ಓಪನ್ ಆಗಿ ತಿಳಿಸಿದ್ದಾರೆ ಅದಕ್ಕೆ ಬಿಟ್ಟು ಹಿಂದಿನ ಸೂಚನೆ ಏನಿತ್ತು, ಮಾರ್ಗಸೂಚಿ ಏನಿತ್ತು ಅದೇ ಅನ್ವಯವಾಗುತ್ತದೆ. ಸೊ ಅದರಲ್ಲಿ ಏನು ಚೇಂಜಸ್ ಇಲ್ಲ. ಹಿಂದಿನ ಮಾರ್ಗದರ್ಶನ ಅಥವಾ ಹಿಂದಿನ ಏನು ಆದೇಶ ಕೊಟ್ಟಿದ್ರು ಯಥಾಸ್ಥಿತಿಯಲ್ಲಿದ್ದು, ಈ ಪ್ರಸ್ತುತ ಏನು ಮಾರ್ಪಾಡಾಗಿರುತ್ತೆ ಇದ್ರ ಬಗ್ಗೆ ಮಾತ್ರ ಅಷ್ಟೇ ಈ ಸೂಚನೆ ಇರ್ತದೆ. ಸೊ ಇದರ ಕಟ್ಟುನಿಟ್ಟಾಗಿ ಪಾಲಿಸಲು ನಮ್ಮ ಏನು ತಂಡಗಳು ನಾವು ಆಲ್ರೆಡಿ ರಚಿಸಿರ್ತೀವಿ, ಸೆಕ್ಟರ್ ಅಧಿಕಾರಿಗಳು ಇರ್ತಾರೆ. ದಯಮಾಡಿ ಸಾರ್ವಜನಿಕರಲ್ಲಿ ಯಾವುದೂ ಗೊಂದಲ ಬೇಡ, ಎಲ್ರಿಗೂ ಸಹಕರಿಸಿ. ಮತ್ತು ಎಲ್ರಿಗೂ ನಮ್ಮಲ್ಲಿ ಇನ್ನೊಂದೇನು ವಿನಂತಿ ಅಂದರೆ ತುಂಬ ಚೆನ್ನಾಗಾಯಿತು, ಎನ್ಫೋರ್ಸ್ಮೆಂಟ್ ತುಂಬಾ ಚೆನ್ನಾಗಾಯಿತು. ಮತ್ತು ಆಡಳಿತವು ಕೂಡ ಏನಂದ್ರು ಅಂದರೆ ಸ್ವಯಂ ಪ್ರೇರಿತವಾಗಿ ಜನರು ಎಲ್ರಿಗೂ ಅಧಿಕಾರಿ ವರ್ಗದವ್ರಿಗೆ ಮತ್ತು ಎಲ್ಲ ಏನು ಕಟ್ಟುನಿಟ್ಟಾಗಿ ಸರ್ಕಾರದ ಆದೇಶ ಬಂತು ಅದನ್ನೆಲ್ಲ ತುಂಬ ಚೆನ್ನಾಗಿ ಪಾಲನೆ ಮಾಡಿದ್ರು. ಹಾಗಾಗಿ ಎಲ್ರಿಗೂ ನನ್ನ ಕಡೆಯಿಂದ ಏನು ಹೇಳ್ತೀನಿ, ದಯಮಾಡಿ ಮುಂದುವರೆದು ಇದನ್ನೇ ಎಲ್ಲರೂ ಪಾಲಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ. ಯಾಕಂದರೆ ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಈಗ ತುಂಬ ಪರಿಸ್ಥಿತಿ ಗಂಭೀರ ಆಗ್ತಾಯಿದೆ ಮತ್ತು ಜಿಲ್ಲೆಯಲ್ಲೂ ಕೂಡ ಕೇಸಸ್ ಜಾಸ್ತಿ ಆಗ್ತಾಯಿದೆ. ಸೊ ಹಾಗಾಗಿ ನಮ್ಮಲ್ಲಿ ಒಂದು ವಿನಂತಿ. ಮತ್ತು ಎರಡನೇದಾಗಿ ಕೋವಿಡ್-19 ಸೋಂಕಿತರು ಏನಿರ್ತಾರೆ ಇವ್ರನ್ನ ಉಪಚರಿಸಬೇಕು ಅಂತ ಹೇಳಿ ಖಾಸಗಿ ಆಸ್ಪತ್ರೆಗಳಲ್ಲಿ, KPME ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ 50% ಬೆಡ್, ತಮ್ಮ ಏನು 50% ಬೆಡ್ ಇರುತ್ತೆ ಅದನ್ನು ಪ್ರದರ್ಶನ ಫಲಕದಲ್ಲಿ, ಏನು ಅವರು ರಿಸೆಪ್ಷನ್ ಸೆಂಟ್ರ್ ಇರ್ತಾರೆ ಪ್ರದರ್ಶನ ಫಲಕದಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ಡಿಸ್ಪ್ಲೇ ಮಾಡಬೇಕು ಅಥವಾ ಪ್ರದರ್ಶನ ಮಾಡಬೇಕು. ಸೊ 50% ಬೆಡ್ಸ್ ಸರ್ಕಾರದ ಮೂಲಕ ದಾಖಲಾಗುವ ಕೋವಿಡ್ ಸೋಂಕಿತರಿಗೆ ಕಾಯ್ದಿರಿಸಿ, ಈ ಕುರಿತು ಈಗಾಗಲೇ ನಾವು ಸಭೆ ನಡೆಸಿದ್ವಿ. ನಿನ್ನೆ ಸಭೆಯಲ್ಲಿ ಎಲ್ಲ IMA ಅಸೋಸಿಯೇಷನ್, ಪ್ರೈವೇಟ್ ಹೆಲ್ತ್ ಕೇರ್ ಸ್ಟಾಫು ಎಲ್ರಿಗೂ ಕರೆಸಿ ನಾವು ಈಗಾಗಲೇ ಮಾಹಿತಿಯನ್ನು ನೀಡಿರ್ತೇವೆ. ನೆಕ್ಸ್ಟ್ ಇನ್ನೊಂದು, ನಮ್ಮಲ್ಲಿ ಏನು ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತೀವಿ ಅಥವಾ ಈಗ ಯಾವ ರೀತಿ ಕೋವಿಡ್ ತಡೆಗಟ್ಟುವಂಥ ಹಾಗೆ. ಸೊ ಇದರಲ್ಲಿ 4 ವಿಧ ಇರ್ತದೆ. ಒಂದು ಪೇಷಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಮು, ಇನ್ನೊಂದು ಬೆಡ್ ಮ್ಯಾನೇಜ್ಮೆಂಟ್, ಡ್ರಗ್ ಮ್ಯಾನೇಜ್ಮೆಂಟ್, ಆಮೇಲೆ ಆಕ್ಸಿಜನ್ ಸಿಲಿಂಡರ್, ಆಕ್ಸಿಜನ್ ಯಾವ ರೀತಿ ಬರೆಸ್ತೀವಿ ಅನ್ನೋದು.
ಈ 4 ಸ್ವರೂಪಗಳಲ್ಲಿ ನಾವು ಕೋವಿಡ್ ಮುನ್ಸೂಚನೆಯಲ್ಲೇ ನಾವು ಪ್ರಿಪೇರ್ಡ್ನೆಸ್ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ತಾಲೂಕಾ ಹಾಸ್ಪಿಟ್ಲಲ್ಲಿ ಈಗಾಗಲೇ ನಮಗೆ 62 ಬೆಡ್ ಅವೈಲಬಲ್ ಇರ್ತದೆ. ಇದರಲ್ಲಿ 50 ಬೆಡ್ಸ್ ಆಕ್ಸಿಜನೇಟೆಡ್ ಬೆಡ್ಸ್ ಸೌಲಭ್ಯ ನಮಗಿದ್ದು, ಇನ್ನೊಂದು 12 ಬೆಡ್ಸ್ ಏನಿದೆ ಅದು ಸಾಮಾನ್ಯ ಬೆಡ್ಸ್ ಆಗಿರ್ತದೆ. 50 ಬೆಡ್ ಆಕ್ಸಿಜನೇಟೆಡ್, ಎಕ್ಸ್ಕ್ಲೂಸಿವ್ಲಿ ರಿಸರ್ವ್ ಫಾರ್ ಕೋವಿಡ್ ಓನ್ಲಿ. ನನಗೆ ಹೇಳ್ತಾ ಇರೋದು ಕೋವಿಡ್ಗೋಸ್ಕರ ನಾವು ಕಾಯ್ದಿರಿಸುವಂಥ ಬೆಡ್ಗಳು. ತಾಲೂಕು ಆಸ್ಪತ್ರೆಯಲ್ಲಿ 50 ಆಕ್ಸಿಜನೇಟೆಡ್ ಬೆಡ್ಸ್, 12 ಸಾಮಾನ್ಯ ಬೆಡ್, ಒಟ್ಟು 62 ಬೆಡ್. ಇದರಲ್ಲಿ 18 ಜಂಬೋ ಸಿಲಿಂಡರ್ಸ್ ವ್ಯವಸ್ಥೆ ನಮ್ಮಲ್ಲಿ ಈಗಾಗಲೇ ಇದೆ. ಮತ್ತು ಯಾವುದಕ್ಕೂ ಸಿಲಿಂಡರ್ ಅಥವಾ ಆಕ್ಸಿಜನ್ ಸಮಸ್ಯೆ ಅಥವಾ ಕೊರತೆ ಯಾವುದರಲ್ಲೂ ಇಲ್ಲ ಪ್ರಸ್ತುತ. ಮತ್ತು ಸೋನಾರ್ ಕೇರಿ ಕೋವಿಡ್ ಕೇರ್ ಸೆಂಟರ್ ಈಗಾಗಲೇ ನಾವೆಲ್ಲ ತಯಾರಿಸಿ ಇಟ್ಟಿದ್ದೀವಿ. ಇದರಲ್ಲಿ 48 ಜನರಲ್ ಬೆಡ್ಸ್ ಸಿದ್ಧತೆ ಇರ್ತದೆ. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಇನ್ನೊಂದು ವಿಶೇಷವಾದಂಥ ಸೂಚನೆ, ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಹಾಗೂ ನಗರ ಪ್ರದೇಶಗಳಲ್ಲಿ ಸರ್ಕಾರದ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಲು ಈಗಾಗಲೇ 2 ಗ್ರಾಮ ಪಂಚಾಯತಿಗಳಿಗೆ ಒಬ್ಬರನ್ನಾಗಿ ಸೆಕ್ಟರ್ ಹೆಡ್ ನೇಮಿಸಿ ಅವರ ಜೊತೆಗೆ ಸಿಬ್ಬಂದಿಗಳನ್ನು ನೀಡಲಾಗಿರ್ತದೆ. 3 ಪೊಲೀಸ್ ಇಲಾಖೆಯಿಂದ 1 PDO ಇರ್ತಾರೆ, ಒಬ್ಬರು ತಾಲೂಕು ಮಟ್ಟದ ಅಧಿಕಾರಿ ಈ ಸೆಕ್ಟರ್ನ ಹೆಡ್ಡಾಗಿ ಇರ್ತಾರೆ. ಅವರು ಯಾವುದೇ ಒಂದು ಈ ಮಾರ್ಗಸೂಚಿ ಆಗಿರ್ಬೋದು ಅಥವಾ ಅದರ ಉಲ್ಲಂಘನೆ ಆದ ಪಕ್ಷದಲ್ಲಿ ಮಾಸ್ಕ್ ಫೈನ್ ಆಗಿರ್ಬೋದು ಅಥವಾ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದಿದ್ದ ಪಕ್ಷದಲ್ಲಿ ಯಾವ ರೀತಿ ಅವ್ರಿಗೆ ನಾವು ಕಾರ್ಯಾಚರಣೆ ಮಾಡಬೇಕು, ಆ ಎಲ್ಲ ಇದನ್ನು ಕೂಡ ಅವರು ಫೀಲ್ಡಲ್ಲಿ ಈಗಾಗಲೇ ಮಾಡ್ತಾ ಇರ್ತಾರೆ. ದಯಮಾಡಿ ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಅಂತ ನಾವು ಈ ಮೂಲಕ ವಿನಂತಿಸ್ತೇವೆ. ನಂತರ ಇನ್ನೊಂದು ಎಲ್ರಿಗೂ ಗೊತ್ತಿರ್ಬೋದು, ರೆಮ್ಡೆಸಿವಿರ್ ಡ್ರಗ್ ಏನು ಮೇಯ್ನ್ ಇದೆ, ಇದನ್ನು ಬರೀ ಇನ್ಸ್ಟಿಟ್ಯೂಷನಲ್ ಪರ್ಚೇಸ್ಗೆ ಮಾತ್ರನೇ ಈಗ ಸರ್ಕಾರ ಪ್ರಾವಿಷನ್ ಕೊಟ್ಟಿರೋವಂಥದ್ದು. ಹೀಗಾಗಿ ಡ್ರಗ್ ಇನ್ಸ್ಪೆಕ್ಟರ್ಸು ಇವರೆಲ್ಲ ಮೂಲಕ ಮಾತ್ರನೇ, ಅದು ಹಾಸ್ಪಿಟಲ್ಸ್ಗೆ ಮಾತ್ರ ಕೊಡ್ತೀವಿ ನಾವು. ಇನ್ಯಾವುದೇ ಪ್ರೈವೇಟ್ ಫಾರ್ಮಸೀಸ್ ಅಥವಾ ಓಪನ್ ದ ಕೌಂಟ್ರ್ ಸೇಲ್ಸು ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ. ಸೊ ಇದ್ರ ಬಗ್ಗೆ ತಮ್ಮಲ್ಲಿ ಇನ್ನೊಂದೇನು ವಿಶೇಷವಾದಂಥ ವಿನಂತಿ ಅಂದರೆ, ರೆಮ್ಡೆಸಿವಿರ್ ಔಷಧಿಯನ್ನು ಕಳಸಂತೆಯಲ್ಲಿ ಹಾಗೂ ಖಾಸಗಿ ಔಷಧಾಲಯಗಳಲ್ಲಿ ಮಾರಾಟ ಮಾಡದಂತೆ ಎಲ್ಲ ಸರ್ಕಾರದ ನಿರ್ಬಂಧ ಹೇರಿ ಇದ್ರ ಬಗ್ಗೆ ಆಲ್ರೆಡಿ ನಾವು ಸೂಚಿಸಿದ್ದು, ಕೇವಲ ಆಸ್ಪತ್ರೆಯಲ್ಲಿ ಮಾತ್ರ ಈ ಔಷಧಿಯನ್ನು ಬಳಸಲು ಈಗಾಗಲೇ ಅವಕಾಶವಿರುತ್ತದೆ. ಇದು ಬಿಟ್ಟರೆ ಒಂದು ವೇಳೆ ಕಳಸಂತೆಯಲ್ಲಿ ಅಥವಾ ಏನಾದರೂ ಖಾಸಗಿಯಲ್ಲಿ ನಾವು ರೆಮ್ಡೆಸಿವಿರ್ ಔಷಧಾಲಯ ಮಾರಾಟ ಆದ ಪಕ್ಷದಲ್ಲಿ ಎಲ್ಲರೂ ಗಮನ ವಹಿಸಬೇಕು. ಕಂಡು ಬಂದಲ್ಲಿ ಸೂಕ್ತ ಕಾನೂನು ಕ್ರಮ ವಹಿಸ್ತೀವಿ ನಾವು. ಮತ್ತು ಎಲ್ಲ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ಸ್ ಇರ್ತಾರೆ ಅಥವಾ ಡ್ರಗ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅವ್ರಿಗೆ ಈ ಕೂಡಲೇ ಮಾಹಿತಿ ಕೊಡಬೇಕು. ಅಕಸ್ಮಾತ್ ಏನಾದರೂ ರೆಮ್ಡೆಸಿವಿರ್ ಇಂಜೆಕ್ಷನ್ ಏನಾದರೂ ಆ ಥರ ಲಭಿಸ್ತಾ ಇದ್ದ ಪಕ್ಷದಲ್ಲಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಭಟ್ಕಳ ತಾಲೂಕಿನ ಕೋವಿಡ್-19 ಕುರಿತು ಈಗಾಗಲೇ ತಹಸೀಲ್ದಾರ್ ಕಚೇರಿಯಲ್ಲಿ ನಾವು ಸಹಾಯವಾಣಿಯನ್ನು ಓಪನ್ ಮಾಡಿದ್ದೇವೆ. ಸೊ ಈ ಸಹಾಯವಾಣಿ ದಯಮಾಡಿ ಎಲ್ಲ ಜನರಿಗೂ ಈ ನಂಬರ್ನ ಹೆಚ್ಚು ರೀತಿಯಲ್ಲಿ ತಲುಪಿಸಿ. 08385226422. ಮತ್ತೊಮ್ಮೆ ಹೇಳ್ತೀನಿ, 08385226422. ಈ ಕೋವಿಡ್-19 ಭಟ್ಕಳ ತಾಲೂಕದು ಕೋವಿಡ್ ಹೆಲ್ಪ್ಲೈನ್ ಡೆಸ್ಕ್ ಇರುತ್ತೆ. ಮತ್ತು ಅಡಿಷ್ನಲ್ ಲೈನ್ಸ್ ಕೂಡ ಹಾಕಿದ್ವಿ, ಸೊ ದಟ್ ಬ್ಯುಸಿ ಬರಬಾರ್ದು ಅಂಥೇಳಿ. ಎಲ್ರಿಗೂ ಸಾಮಾನ್ಯ ಯಾವುದೇ ರೀತಿಯಾದಂಥ ಕೋವಿಡ್ ಸಂದರ್ಭದ ಮಾರ್ಗಸೂಚಿ ಆಗಿರ್ಬೋದು, ಅಥವಾ ನಮ್ಮಲ್ಲಿ ಯಾವ ರೀತಿ ಲಭ್ಯತೆ ಮಾಡಿರ್ತೇವೆ, ಪ್ರಿಪೇರ್ಡ್ನೆಸ್ ಆಗಿರುತ್ತೆ, ಅಥವಾ ಹೋಮ್ ಐಸೋಲೇಷನ್ ಬೇಕಾ, ಹೋಮ್ ಕ್ವಾರಂಟೈನ್ ಬೇಕಾ, ಅಥವಾ ಯಾರನ್ನ ತಮ್ಮ ತುರ್ತು ಸಂದರ್ಭದಲ್ಲಿ ನೀವು ಫೋನ್ ಮೂಲಕ ಸಂಪರ್ಕಿಸಬೇಕು ಅಂದರೆ ಈ ಒಂದು ಹೆಲ್ಪ್ಲೈನ್ಗೆ, ಸಹಾಯವಾಣಿಗೆ ತಾವೆಲ್ಲರೂ ಕರೆ ಮಾಡ್ಬೋದು. ಹೆಚ್ಚಾಗಿ ಬಳಸಿ, ಸೊ ದಟ್ ನಮಗೆಲ್ಲ ಪಬ್ಲಿಕ್ ಏನು ಫೇಸ್ ಮಾಡ್ತಿದ್ದಾರೆ ಇಮಿಡಿಯೇಟ್ಲಿ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಸೊ ಈ ಸಹಾಯವಾಣಿನ ದಯಮಾಡಿ ಎಲ್ರಿಗೂ ತಲುಪಿಸಿ. ಇನ್ಮೇಲೆ ವಾರ್ ರೂಮಲ್ಲೂ ಕೂಡ ಏನು ಇದನ್ನೇ ಕೂಡ ನಾವು ಕೋವಿಡ್ ತಾಲೂಕು ಮಟ್ಟದ ವಾರ್ ರೂಮ್ ಅಂತ ಕನ್ವರ್ಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಪ್ರತಿ 3 ಗಂಟೆಗೆ ನಮ್ಮಲ್ಲಿ ಏನು ಲಭ್ಯತೆ ಇರ್ತದೆ, ಬೆಡ್ ಲಭ್ಯತೆ ಇರ್ತದೆ, ನಾನು ಈಗಾಗಲೇ ಹೇಳಿರೋವಂಥ 4 ಮಾಹಿತಿ, ಪ್ರತಿ 3 ಗಂಟೆಗೂ ನಾವು ಪೇಷಂಟ್ಸ್ ಎಷ್ಟು ಜನ ಆ್ಯಕ್ಟಿವ್ ಕೇಸಸ್ ಇರುತ್ತೆ, ಹೋಮ್ ಐಸೋಲೇಷನ್ ಕೇಸಸ್ ಎಷ್ಟು ಜನ ಇರುತ್ತೆ, ಹೋಮ್ ಕ್ವಾರಂಟೈನಲ್ಲಿ ಎಷ್ಟು ಜನ ಇದ್ದಾರೆ, ಯಾವ್ಯಾವ ರೀತಿ ಅವ್ರು ಮಾಡಬೇಕು. ಆ್ಯಂಡ್ ಇದ್ರ ಜೊತೆಗೆ ನಾವು ಈ ಕೋವಿಡ್ ಹೆಲ್ಪ್ಲೈನಲ್ಲಿ
ಡಾಕ್ಟರ್ಸ್ ಕೂಡ ಅವರ ಕೂಡ ಸಹಕಾರ ಇರುತ್ತದೆ ಇದರಲ್ಲಿ, RBSK ಡಾಕ್ಟರ್ಸ್ ಅಥವಾ ಆಯುಷ್ ಡಾಕ್ಟರ್ಸು. ಸೊ ಅವ್ರು ಯಾವ ರೀತಿ ನೀವೆಲ್ಲ ಮನೆಯಲ್ಲಿದ್ದ ಪಕ್ಷದಲ್ಲಿ ಯಾವ ರೀತಿ ಪಲ್ಸ್ ಆಕ್ಸಿಮೀಟ್ರ್ ಬಳಸಬೇಕು, ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ. ಸೊ ತಾವೆಲ್ಲರೂ ದಯಮಾಡಿ ಹೆಲ್ಪ್ಲೈನ್ ಮೂಲಕ ಸಂಪರ್ಕ ಸಾಧಿಸಬೇಕು. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ನೀಡ್ತಾರೆ. ಏನಂತಂದರೆ ಹೆಲ್ತ್ ಸರ್ವೆ ಶುರುವಾಗಿದೆ ಎಲ್ರಿಗೂ ತಿಳಿದಂತೆ. 1/5/2015 5/5/2015 ಚಾಲ್ತಿಯಲ್ಲಿರ್ತದೆ. ಸೊ ನಮ್ಮಲ್ಲಿ ಇದರಲ್ಲಿ ಈ ಮಾಧ್ಯಮ ಮುಖೇನ ನಾವೇನು ಹೇಳಲಿಕ್ಕೆ ಬಯಸ್ತೀವಿ ಅಂದರೆ, ಎಲ್ಲರೂ ದಯಮಾಡಿ ಸಹಕರಿಸಿ. ನಮ್ಮ ಏನು ಆರೋಗ್ಯದ ತಂಡ ಮನೆ ಮನೆಗೆ ಬರ್ತಾರೆ, ತಮ್ಮ ಬೇಸಿಕ್ ಮಾಹಿತಿ ಅವರು ಪಡೆಯೋದು ಕೂಡ ಈಗಲೂ ಕೂಡ. ಇನ್ನೊಂದೇನೆಂದರೆ ಎಲ್ಲ ಅಧಿಕಾರಿಗಳು ಫ್ರಂಟಲ್ಲಿ ನಿಂತು ಆದಷ್ಟು ನಾವು ಹೆಚ್ಚಿನ ರೀತಿಯಲ್ಲಿ ಕೋವಿಡ್ನ ತಡೆಗಟ್ಟಕ್ಕೆ ಪರಿಣಾಮಕಾರಿಯಾಗಿ ಏನೇನೆಲ್ಲ ಮಾಡ್ಬೋದು ಅದನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಕೆಲವು ಕಡೆ ಏನಾಗ್ತಿದೆ ಅಂದರೆ ANM ತಂಡ ವಿಸಿಟ್ ಮಾಡಿದಾಗ ಅಥವಾ ಆಶಾ ತಂಡ ವಿಸಿಟ್ ಮಾಡಿದಾಗ ಪೂರ್ಣವಾದಂಥ ಮಾಹಿತಿ ಕೊಡೋದಿಲ್ಲ ನಮಗೆ. ಸೊ ಈ ಮಾಹಿತಿ ಇಲ್ಲದಿದ್ದ ಪಕ್ಷದಲ್ಲಿ ನಮಗೆ ಯಾವ ರೀತಿ ಮುಂದೆ ಸೋಂಕನ್ನ ತಡೆಗಟ್ಬೋದು ಇದ್ರ ಬಗ್ಗೆ ನಮಗೆ ಮಾಹಿತಿ ಬಂದಾಗ ಮಾತ್ರನೇ ಹೆಲ್ತ್ ಸರ್ವೆ ಎಲ್ಲಿನ ಹೆಚ್ಚಿನ ಜನರು ಐಸೋಲೇಷನಲ್ಲಿದ್ದಾರೆ, ಯಾವ ರೀತಿ ಪಲ್ಸ್ ಆಕ್ಸಿಮೀಟ್ರ್ ಅವ್ರ ಹತ್ರ ಇದೆಯಾ. ಸೊ ಹಾಗಾಗಿ ನಾವು ಆಶಾಗೆ ಹೆಲ್ತ್ ಸರ್ವೆಯನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕು ನಮ್ಮ ತಂಡಕ್ಕೆ. ಮತ್ತು ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ಕೋವಿಡ್ ಏನು ಈ ಸೋಂಕು ಹಲವಾರು ರೂಪಾಂತರಗೊಳ್ತಾ ಇದೆ ಮತ್ತು ಹೆಚ್ಚಿನ ರೀತಿಯಲ್ಲಿ ನಮಗೂ ತುಂಬ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಪೂರ್ಣವಾಗಿ ಮಾಹಿತಿ ನೀವು ಮುಂಚಿತವಾಗಲೇ ಕೊಟ್ಟರೆ ನಮಗೆ ತಾಲೂಕು ಮಟ್ಟದಿಂದ ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲ ರೀತಿಯಲ್ಲೂ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸುಲಭ ಆಗುತ್ತೆ. ನೆಕ್ಸ್ಟ್, ಕಡಿಮೆ ರೋಗ ಲಕ್ಷಣ ಇರುವ ಕೋವಿಡ್ ಸೋಂಕಿತರಿಗೆ ನಾವೀಗಾಗಲೇ ಹೋಮ್ ಐಸೋಲೇಷನ್ನಲ್ಲಿ ಅವಕಾಶವಿರ್ತದೆ. ಇದ್ರ ಬಗ್ಗೆ ಹೋಮ್ ಐಸೋಲೇಷನ್ನಲ್ಲಿ ಆ್ಯಂಡ್ ತಮಗೆಲ್ಲರೂ ತಿಳಿದಿರ್ಬೋದು, ದೆರ್ ಈಸ್ ಅ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆ್ಯಪ್ ಅಂತಿರುತ್ತೆ. ಹೋಮ್ ಐಸೋಲೇಷನ್ ಅಪ್ಲಿಕೇಶನ್ ಇದೆ. ಆಮೇಲೆ ಕ್ವಾರಂಟೈನ್ ವಾಚ್ ಅಂತ ಒಂದು ಅಪ್ಲಿಕೇಶನ್ ಇದೆ. ನಮ್ಮೆಲ್ಲ ನಿಯೋಜಿಸಿರೋಂಥ ತಾಲೂಕು ತಹಸೀಲ್ದಾರ್ ಮಟ್ಟದಲ್ಲಿ ಅವರು ಆಲ್ರೆಡಿ ಅಧಿಕೃತ ಜ್ಞಾಪನ ಹೊರಡಿಸಿರ್ತಾರೆ. ಯಾರ್ಯಾರು ಯಾವ ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಗಿರ್ಬೋದು ಈ ಪ್ರಕ್ರಿಯೆಗಳಲ್ಲಿ ಯಾರ್ಯಾರನ್ನ ನಾವು ವಹಿಸಿದ್ದೀವಿ, ಅವ್ರಿಗೆ ಏನೇನು ಕೆಲಸ ವಹಿಸಿದ್ದೀವಿ ಅಂತ ಕೂಡ ನಾವು ಆಲ್ರೆಡಿ ಆದೇಶ ಹೊರಡಿಸಿರ್ತೇವೆ. ಸೊ ಹಾಗಾಗಿ ಅವರು ಎಲ್ಲ ಹೋಮ್ ಕ್ವಾರಂಟೈನ್ ಆ್ಯಂಡ್ ಹೋಮ್ ಐಸೋಲೇಷನಲ್ಲಿರುವಂಥವರು ಅವರ ಆರೋಗ್ಯ ಸ್ಥಿತಿಯ ಕುರಿತು ನಮಗೆ ಮಾಹಿತಿ ಪಡೆಯೋದಕ್ಕೆ ದಿನದಲ್ಲಿ 3 ಬಾರಿ ಫೋನ್ ಮಾಡುವಂಥದ್ದು, ಅವ್ರಿಗೆ ಮಾಹಿತಿ ಪಡೆಯುವಂಥದ್ದು ಎಲ್ಲ ಇರುತ್ತೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಅವರ ಆರೋಗ್ಯ ಸ್ಥಿತಿ ಏನಿರುತ್ತೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ನೀಡಿ ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ತಿಳಿಸ್ತೀನಿ. ಮತ್ತು ಹೋಮ್ ಕ್ವಾರಂಟೈನ್ನಲ್ಲಿರುವ ವ್ಯಕ್ತಿಗಳಿಗೆ ಕ್ವಾರಂಟೈನ್ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬರಬಾರ್ದು ಅಂಥೇಳಿ ಇದರಿಂದ ತಿಳಿಸ್ತೀನಿ. ಯಾಕಂದರೆ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಈ ರೋಗ ಲಕ್ಷಣಗಳು ಕೂಡ ಒಂದೇ ರೀತಿಯಲ್ಲಿ ಇಲ್ಲ, ರೋಗ ಲಕ್ಷಣಗಳು ಬೇರೆ ಬೇರೆ ರೀತಿಯಾದಂಥದ್ದಿದೆ. ಕೋವಿಡ್ ಲೈಕ್ ಸಿಂಡ್ರೋಮ್ ಕೇಸಸ್ಸು ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನಾವು ಫಾಲೋ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಹೇಳ್ತಾ ಇದ್ದೀವಿ, ಹೋಮ್ ಐಸೋಲೇಷನ್ಗೆ ಹೋಮ್ ಕ್ವಾರಂಟೈನ್ಗೆ ಈ ಬೇಸಿಕ್ ಟ್ಯಾಬ್ಲೆಟ್ಸ್ ಏನಿದೆ ನಾವು ಅದ್ರ ಬಗ್ಗೆ ಕೂಡ ಇನ್ಮೇಲೆ ನಾವು ಪ್ರದರ್ಶನ ಮಾಡ್ತೀವಿ. ನಮ್ಮ ತಾಲೂಕು ಮಟ್ಟದ ಒಂದು ಏನು ವಾರ್ ರೂಮ್ ಅಥವಾ ಡೆಸ್ಕ್ಟಾಪ್ ಇರುತ್ತೆ ಅದರಲ್ಲಿ. ಆಮೇಲೆ ವ್ಯಾಕ್ಸಿನೇಷನ್ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಸಂಕ್ಷಿಪ್ತವಾಗಿ. ಸೊ ಈಗಾಗಲೇ ನಾವು 4 ಕ್ಯಾಟಗರಿಯಲ್ಲಿ ಮಾಡ್ಬೋದಾಗಿತ್ತು. ಕೋವಿಡ್ ವ್ಯಾರಿಯರ್ಸ್ ಈಗಾಗಲೇ 2951 ಮಂದಿಗೆ ನಾವು ವ್ಯಾಕ್ಸಿನೇಷನ್ ತಲುಪಿಸಿರ್ತೇವೆ. 18ರಿಂದ 44 ಚಾಲೂ ಮಾಡ್ತೇವೆ. ನಮ್ಮಿಂದ ಸರ್ಕಾರದಿಂದ ಒಂದು ಆದೇಶ ಬರೋದಕ್ಕೆ ಬಾಕಿ ಇದೆ. ಅದು ಬಂದ ಕೂಡಲೇ ನಾವು ಈ ರಿಜಿಸ್ಟ್ರೇಷನ್ ಅನುಸಾರ ನಾವು 18ರಿಂದ 44 ಏಜ್ ಗ್ರೂಪ್ಗೆ ಲಸಿಕೆ ಕೊಡಲಿಕ್ಕೂ ಕೂಡ ಇದಾಗುತ್ತೆ. 45 to 59 ಅಬೋವ್ 45 ದಟ್ ಈಸ್ ಅಪ್ ಟಿಲ್ 59 ಟಾರ್ಗೆಟ್. ನಾವು ಈಗ ಫಸ್ಟ್ ಡೋಸ್ ನಡಿಯಲ್ಲಿ 4190 ಮಂದಿಗೆ ಲಸಿಕೆ ಕೊಟ್ಟಿರ್ತೇವೆ. ಸೆಕೆಂಡ್ ಡೋಸಲ್ಲಿ 287 ಜನಕ್ಕೆ ಲಸಿಕೆ ಕೊಟ್ಟಿರ್ತೇವೆ. ಮತ್ತು ಅಬೋವ್ 60 ಏಜ್ ಗ್ರೂಪು ಪ್ರಥಮವಾಗಿ ಏನು ಶುರುವಾಯಿತು ಈ ಲಸಿಕೆ ಕಾರ್ಯಕ್ರಮ, ಇವರಿಗೆ ಫಸ್ಟ್ ಡೋಸಲ್ಲಿ 4576 ಜನಕ್ಕೆ ಲಸಿಕೆ ಕೊಟ್ಟಿರ್ತೀವಿ. ಎರಡನೇ ಡೋಸಲ್ಲಿ 1336 ಜನಕ್ಕೆ ಲಸಿಕೆ ಕೊಡ್ತಾಯಿದ್ವಿ. ಈಗ ಏನು ನಾವು ಟಾರ್ಗೆಟ್ ಮಾಡ್ತಾ ಇರೋಂಥ ಎಲ್ಲ ಕ್ಯಾಟಗರೀಸಲ್ಲೂ ಕೋಮಾರ್ಬಿಡಿಟಿ ಸಪ್ರೇಟಾಗಿ ಮತ್ತು ಸಾರಿ ಕೇಸಸ್, ಸಿವಿಯರ್ ಅಕ್ಯೂರೇಟ್
ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ ಮತ್ತು ILI ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಈ ಸಿಂಪ್ಟಮ್ ಕೇಸಸ್ಗೆ, ಕೋವಿಡ್ ಕೇಸಸ್ಗೆ ತುರ್ತು ಹೆಚ್ಚಿನ ರೀತಿಯಲ್ಲಿ ಈ ಸಮೀಕ್ಷೆ ಕೂಡ ಅದರ ಅನುಗುಣವಾಗಿ ಮುಂದುವರೆದಂತೆ ನಾವು ಮಾಡ್ತಾ ಇರೋದು. ಸೊ ದ್ಯಾಟ್ ರಿಸ್ಕ್ ಕ್ಯಾಟಗರಿಯಲ್ಲಿ ಯಾರಿದ್ದಾರೆ ಆ ಪಾಪ್ಯುಲೇಷನ್ಗೆ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಆಡಳಿತ ವತಿಯಿಂದ ಅವ್ರಿಗೆ ನಾವು ತಲುಪ್ಬೋದು, ಅಥವಾ ನಮ್ಮ ಏನು ಈ ಟೆಸ್ಟಿಂಗ್ ಅಥವಾ ಯಾವುದೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಈ ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಸೇರಿಸ್ಬೋದು ಅನ್ನೋದ್ರ ದೃಷ್ಟಿಯಿಂದನೇ ನಮ್ಮ ಈ ಒಂದು ಏನು ಯೋಜನೆ ಮಾಡಿರೋವಂಥದ್ದು. ಸೊ ಹಾಗಾಗಿ ಇಷ್ಟು ಮಾಹಿತಿ ನಾನು ಎಲ್ರಿಗೂ ತಿಳಿಸ್ಬೇಕಾಗಿತ್ತು. ಸೊ ಈ ಮೂಲಕ ನಾವು ಮಾಹಿತಿ ಕೊಡ್ತೀವಿ. ಈ ಕಾಪೀಸ್ ಕೂಡ ಕಲೆಕ್ಟ್ ಮಾಡ್ಕೊಬೋದು. ಇಲ್ಲ ಅದು ಏನಾಗ್ತಿದೆ ಅಂದರೆ ನಮಗೆ ಮಾಹಿತಿ ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನಾಗ್ತಿದೆ ಅಂದರೆ ಅಪ್ಡೇಟ್ ಅವ್ರೇನು ಮಾಡ್ತಿದ್ದಾರೆ ಅದು 3 ಗಂಟೆಗೆ ವರದಿ ಲಾಸ್ಟ್ ಆಗುತ್ತೆ. ಅದರ ನಂತರ ಈಗ ನಾವು ಮಾಹಿತಿ ಪಡ್ಕೊಂಡು THO ಅವರಿಂದ ಮಾಹಿತಿ ಪಡ್ಕೊಂಡು ಅದ್ರ ಬಗ್ಗೆ ಕೂಡ ಇವತ್ತು VC ಕರೆದಿದ್ದಾರೆ ಜಿಲ್ಲಾಡಳಿತದಿಂದ. ಸೊ ದ್ಯಾಟ್ ಇನ್ನು ಮುಂದೆ ನಾವು ಆದಷ್ಟು ಬೇಗ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಏನು ಹಾಂ ಅದನ್ನೇ ಹೇಳ್ತೀನಿ. ಅದನ್ನೇ ಹೇಳ್ತಿದ್ದೀನಿ ನಾನು. ಯಾಕಂದರೆ ಇವತ್ತು ಏನು ಡೆತ್ಸ್ ಆಗುತ್ತೆ ಅದು ನೆಕ್ಸ್ಟ್ ಡೇ ರಿಫ್ಲೆಕ್ಟ್ ಆಗ್ತಿದೆ. ಇಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ತಹಸೀಲ್ದಾರ್ ವಿಲ್ ಬಿ ದ ಬೆಟರ್ ಪರ್ಸನ್ ಟು ಟೆಲ್ ಯಾವ ರೀತಿ ನಮಗೆ ಟೆಕ್ನಿಕಲ್ ಸಮಸ್ಯೆ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳಿ. ಇಲ್ಲ ನಾವು ಇನ್ಮೇಲೆ ಈಗ ಕಟ್ಟುನಿಟ್ಟಾಗಿ ಹೇಳಬೇಕಂತಿದ್ದೀವಿ. ಯಾಕಂದರೆ ಇಲ್ಲ ಕೇಳಿ ಹೇಳ್ತೀನಿ. ಯಾಕಂದರೆ ಏನೇ ಒಂದು ಸೋಂಕು ಬಂದ ಪಕ್ಷದಲ್ಲಿ ಅಥವಾ ಯಾವ ರೀತಿಯಾದಂಥ ಅವರು ಯಾವ ಒಂದು ಕಾರಣದಿಂದ ಮರಣ ಹೊಂದುತ್ತಾರೆ ಅಂತ ಡಾಕ್ಟ್ರು ಡಿಕ್ಲೇರ್ ಮಾಡಿ ನಮಗೊಂದು ಸರ್ಟಿಫಿಕೇಷನ್ ಕೊಡ್ತಾರೆ. ಅದರ ನಂತರದಲ್ಲಿ ನಾವು ತಾಲೂಕು ಸ್ಟ್ಯಾಟಿಸ್ಟಿಕ್ಸ್ಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರ ಬಗ್ಗೆ ಏನು ಲಾಸ್ಟ್ 3-4 ಡೇಸಲ್ಲಿ ನಮಗೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದ ಕಾರಣ ಅಪ್ಡೇಟ್ ಮಾಡಲಿಕ್ಕಾಗಿರಲ್ಲ. ಸೊ ಹಾಗಾಗಿ ನಿನ್ನೆ ಕೂಡ ನಾವು ಸಭೆ ಕರೆದ್ವಿ ಎಲ್ಲ ಸೆಕ್ಟರ್ ಅಧಿಕಾರಿಗಳನ್ನ ಯಾರ್ಯಾರು ಇಲ್ಲಿ ಮಾಹಿತಿ ಅಪ್ಡೇಟ್ ಮಾಡ್ತಾರೆ ಅವ್ರನ್ನೆಲ್ಲ ಕರೆಸು ಕೂಡ ನಾವು ಈಗಾಗಲೇ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಯಾವ ರೀತಿ ನೀವು ಮಾಡಬೇಕು, ಎಷ್ಟು ಬೇಗ ಮಾಡಬೇಕು ಅದ್ರ ಕುರಿತಂತೆ ಇವತ್ತು VC ಕೂಡ ಇದೆ. ನಿನ್ನೆ ಒಂದು ಡೆತ್ ಆಗಿದೆ. ಟೋಟಲ್ ಟಿಲ್ ಡೇಟ್ ಇಲ್ಲಿವರೆಗೂ 21 ಟೋಟಲ್ ಕೋವಿಡ್ ಡೆತ್ಸ್ ಆಗಿದೆ. 20 ಇಲ್ಲ ಕಂಪ್ಲೀಟ್ ಸಿನ್ಸ್ ಫ್ರಮ್ ಬಿಗಿನಿಂಗ್. ಸೊ ಇಂದಿಂದು ಸೇರಿ ಇಂದಿಂದು ನಮಗೆ 18 ಇತ್ತು. ಹಿಂದೆ ಇದ್ದಂಥದ್ದು 18 ಇತ್ತು. ಈಗ 3 ಆಗಿದೆ. ನಿನ್ನೆ 1, ಹಿಂದೆ 2, ನಮಗೆ ಟೋಟಲ್ಲು 3 ಡೆತ್ಸ್ ಆಗಿದೆ. 3 ಡೆತ್ ಕೋವಿಡ್ ಸರ್ಟಿಫೈಡ್ ಡೆತ್ಸ್. ಸೊ ಅದು ಸಂಬಂಧಪಟ್ಟಂಥ ತಾಲೂಕು ವೈದ್ಯಾಧಿಕಾರಿಗಳಿಂದ ದೃಢೀಕರಣ ಬಂದ ಮೇಲೆ ನಾವು ಡಿಕ್ಲೇರ್ ಮಾಡಲಿಕ್ಕಾಗುತ್ತೆ. ಅದಕ್ಕೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತಿದೆ. ಆ ಪ್ರೊಸೀಜರ್ ಪ್ರಕಾರ ವೆರಿಫೈ ಮಾಡಿ ನಮಗೆ ಮಾಹಿತಿಯನ್ನು ಏನು ಕೊಡ್ತಾರೆ ಆ ಮಾಹಿತಿಯಂತೆ ನಾವು ಮಾಹಿತಿಯನ್ನು ತಮಗೆ ಒದಗಿಸಬೇಕಾಗ್ತದೆ. ಈಗ ಈ ಮಾಹಿತಿ ಕೂಡ ನಿಮಗೆ ಶೇರ್ ಮಾಡ್ತೀವಿ. ನಮ್ಮಲ್ಲಿ KPME ರಿಜಿಸ್ಟರ್ಡ್ RNS, ವೆಲ್ಫೇರ್ ಆಸ್ಪತ್ರೆ, ಆಶಿಯಾ ಆಸ್ಪತ್ರೆ, ಲೈಫ್ ಕೇರ್, ನಿಶಾನ್ ನರ್ಸಿಂಗ್ ಹೋಮ್ ಮತ್ತು ಸಂಸ್ನೂರ್. ಸೊ ಈ ಒಟ್ಟು ಆಸ್ಪತ್ರೆಗಳನ್ನ ನಾವು 3 ಗುಂಪಿನಲ್ಲಿ ವಿಂಗಡಿಸಿರ್ತೀವಿ. ಕಾಯ್ದಿರಿಸುವ ಹಾಸುಗಳ ಸಂಖ್ಯೆ, ಬಳಕೆಯಾಗಿರುವಂಥದ್ದು ಎಷ್ಟು, ಲಭ್ಯವಿರುವಂಥದ್ದು ಎಷ್ಟು. ಸೊ ಸ್ಯಾಂಕ್ಷನ್ ಟೋಟಲ್ ಅಥವಾ ಟೋಟಲ್ ಬೆಡ್ ಕೆಪಾಸಿಟಿ ಇನ್ ದಟ್ ಹಾಸ್ಪಿಟಲ್, how many beds are been utilized and how many are remaining to be utilized ಅಂತ. ಸೊ ಇದರಲ್ಲಿ ಒಟ್ಟು ನಮಗೆ ಐಸೋಲೇಷನ್ ಹಾಸಿಗೆಗಳಲ್ಲಿ ಐಸೋಲೇಷನ್ಗೆ ಅಥವಾ ಈ ಹೊರರೋಗಿ ಸಾಮಾನ್ಯ ವರ್ಗಕ್ಕೆ 21 ಇದೆ ಒಟ್ಟು ಕಾಯ್ದಿರಿಸುವಂಥ ಹಾಸಿಗೆಗಳು. ಅದರಲ್ಲಿ ಬಳಕೆ ಇರುವ ಹಾಸಿಗೆಗಳು 22, ಲಭ್ಯ ಇರುವಂಥದ್ದು 23. ಸೊ ಈ ಮಾಹಿತಿ ಶೇರ್ ಮಾಡ್ತೀನಿ ನಾನು. ಅದನ್ನು ಕಂಪ್ಲೀಟ್ ಶೇರ್ ಮಾಡಿ. ನೆನ್ನೆ ನಾವು ಅದಕ್ಕೆ ಏನು ಹೇಳಿದ್ದೀವಿ ಅಂದರೆ ಏನು ಟೆಸ್ಟಿಂಗ್ ಆಗಬೇಕು ಇದ್ರ ಬಗ್ಗೆ ದೆರ್ ಇಸ್ ಅ ಕಂಪ್ಲೀಟ್ 1-to-1 ಪ್ರೋಟೋಕಾಲ್ ಇರುತ್ತೆ. ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು
ಅವ್ರದ್ದು ಸ್ಯಾಂಪಲ್ ತೆಗೆದ್ವಿ ಅಂದರೆ ಇಮಿಡಿಯೇಟಾಗಿ SRFID ಜನ್ರೇಟ್ ಆಗುತ್ತೆ. ಆ SRFID ಜನ್ರೇಟ್ ಆದ ನಂತರ ಆ ಒಂದು ಏನು ನಾವೀಗ ಸ್ಟೇಟಸ್ ಡಿಸ್ಪ್ಲೇ ಆಗ್ತಿದೆ ಅಲ್ಲಿಗೆ ಆ್ಯಡ್ ಆಗುತ್ತೆ. ರಿಪೋರ್ಟು 24 ಅವರ್ಸ್ ಒಳಗಡೆ ಬರ್ತಿದೆ, RT-PCR ರಿಪೋರ್ಟು. ಸೊ ಖಾಸಗಿ ಆಸ್ಪತ್ರೆಯವ್ರಿಗೂ ಕೂಡ ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅಂದರೆ, ನೀವು ಯಾವುದೇ ಕಾರಣಕ್ಕೂ RT-PCR ಟೆಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಸ್ಯಾಂಪಲ್ನ ಇಮಿಡಿಯೇಟಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಯಾವುದಾದ್ರೂ ಹತ್ತಿರದಲ್ಲಿ ಯಾವುದಾದ್ರೂ ಇಮಿಡಿಯೇಟಾಗಿ ನೀವು ಅದನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿಸಿ ಆ ರಿಪೋರ್ಟ್ ಇಮ್ಮಿಡಿಯೇಟಾಗಿ 24 ಅವರ್ ಒಳಗಡೆ ನಮಗೆ ರಿಸಲ್ಟ್ ಬರೋ ರೀತಿ ನೀವು ಮಾಡಬೇಕಂತ ನಿನ್ನೆ ನಾವು ಅದನ್ನು ಕೂಡ ಲೋಪದೋಷಗಳು ಏನು ಬಂದಿತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಕರೆಸಿ ಹೇಳಿದ್ದೀವಿ. ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಸಾರಿ ಅಥವಾ ILI ಕೇಸ್ ಅಂದರೆ ಅದನ್ನು ಕೂಡ ನಮೂದು ಮಾಡಬೇಕಾಗತ್ತೆ. ಸರ್ಕಾರದಲ್ಲಿ ಮಾಡಿದ್ರೆ ನಾವು ಎಲ್ಲ ಪ್ರೊಸೀಜರ್ಸ್ ಮಾಡ್ತೀವಿ. ಸೊ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಯಾವುದು ಒಂದು ಹೋದರೂ ಕೂಡ ನಮ್ಮಲ್ಲಿ ಕೌಂಟ್ ಸಿಕ್ಕೋದಿಲ್ಲ. ಸೊ ಹಾಗಾಗಿ ನಾವೆಲ್ಲ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ನೆನ್ನೆ ಹೇಳಿದ್ದೀವಿ ಅದನ್ನು. ಇಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಈಗ 24 ಅವರ್ಸ್ ಒಳಗೆ ಬರಬೇಕು. ಹಾಗಾಗಿ ನಾವು ಎಲ್ಲ ಪ್ರೈವೇಟ್ ಗಾಡಿ ಕೂಡ ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ಅಲ್ವಾ ನಿನ್ನೆ ನಾವೆಲ್ಲರನ್ನೂ ಕರೆಸ್ಬಿಟ್ಟು ಇಮಿಡಿಯೇಟಾಗಿ ಹೇಳಿದ್ದೀವಿ 24 ಅವರ್ಸ್ ಒಳಗೆ ಟೆಸ್ಟ್ ರಿಸಲ್ಟ್ ಬರುತ್ತೆ. ಮೇಡಮ್, ತಾಲೂಕು ಹಾಸ್ಪಿಟಲ್ ಬರ್ತನಲ್ಲಿ ನಂಬರ್ ಆಫ್ 5 ವೆಂಟಿಲೇಟರ್ಸ್ ಇದೆ. ಹಾಂ, ಈಗ ಆಪರೇಟರ್ ಇದೆ, ಹಾಂ, ಎಕ್ಸ್ಪರ್ಟ್ ಆಪರೇಟರ್ ಇದೆ, ವೆಂಟಿಲೇಟರ್ ಆಪರೇಟ್ ಮಾಡಲಿಕ್ಕೆ ಇದ್ದಾರೆ. ಲಾಸ್ಟ್ ಟೈಮ್ ಅನ್ನೋ ರೀತಿ ಆಗಲಿಲ್ಲ. ವೆಂಟಿಲೇಟರ್ ಇದೆ, ಆಪರೇಟರ್ ಇಲ್ಲ. ಇಲ್ಲ ಆಪರೇಟರ್ ಇದ್ದಾರೆ. ಮತ್ತು DHO ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದಾರೆ ತಾಲೂಕು ವೈದ್ಯಾಧಿಕಾರಿಗಳು ಕೂಡ. ಇಂಟರ್ನ್ ಟು AMO ಅವರು ಕೂಡ ಏನಂತಂದರೆ ಅವರು ಯಾರ್ಯಾರಿಗೆ ಕೇಳಿದ್ದಾರೆ ಇಮಿಡಿಯೇಟ್ಲಿ ಈಗ ನೇಮಕ ಮಾಡಿ ಸಿಬ್ಬಂದಿ ಏನಾದರೂ ಕೊರತೆ ಇದ್ದ ಪಕ್ಷದಲ್ಲಿ ಅಂತ ಕೂಡ ನಮ್ಗೆ ಆದೇಶ ಬಂದಿದೆ. ಅವೈಲೇಬಲ್ ಇದೆ. ಇಲ್ಲ ಈಗ ಹಾಗಾಗಿ ಈಗ ತಿಳಿಸ್ತೀನಿ ನೋಡಿ. ಅವರು ಏನು ಪಾಸಿಟಿವ್ ಆದ ನಂತರ ಇಮ್ಮಿಡಿಯೇಟಾಗಿ ನಾವು ಡಿಸ್ಟ್ರಿಕ್ಟ್ಗೆ ಅದ್ರ ಬಗ್ಗೆ ತಿಳಿಸಿ ಬಾಲಚಂದ್ರ ಮೇಸ್ತಾ ಅವ್ರನ್ನ DHO ಮಾಡಿದ್ದೀವಿ. ಸೊ ಈಗ ನಾನು ಇಲ್ಲ ಇನ್ಮೇಲೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಯಾವುದೇ ಒಂದು ಮಾಹಿತಿ ನಿಮ್ಮಿಂದ ಬಂದ್ರೇ ಅಧಿಕೃತ ಇರುತ್ತೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಯಾರು ಕೇಳಿದ ಪಕ್ಷದಲ್ಲಿ ರೆಸ್ಪಾಂಡ್ ಮಾಡಬೇಕು ಅಂತ ಕೂಡ ಹೇಳ್ತೀವಿ. ಲ್ಯಾಂಡ್ಲೈನ್ ನಂಬರ್ ಸರ್ವಿಸ್ ಮಾಡಲ್ಲ, ಹೆಲ್ಪ್ಲೈನ್ ಮಾಡಲ್ಲ, ಅದು ಆಪರೇಟ್ ಮಾಡ್ತಾರಲ್ಲ ಲೇಡೀಸ್ ಮತ್ತು ಜೆಂಟ್, ಅವ್ರಿಗೆ ಅಷ್ಟು ಮಾಹಿತಿ ಇಲ್ಲ. ಅವ್ರಿಗೆ ಸರಿ ಮಾಹಿತಿ ಕೊಡೋದಿಲ್ಲ, ಅವನಿಗೆ ಮಾಹಿತಿ ಇಲ್ಲ. ಖಾಲಿ ಫೋನ್ ಆಪರೇಟ್ ಮಾಡ್ತಾರೆ, ಮತ್ತು ಯಾವ ಮಾಹಿತಿ ಕೊಡಬೇಕಾ, ನಮಗೆ ಕೊಡಬೇಕಾ, ಅವನಿಗೆ ಮಾಹಿತಿ ಇಲ್ಲ. ಅದು ಸ್ವಲ್ಪ ಟ್ರೈನ್ ಮಾಡೋಣ. ಇಲ್ಲ, ಟ್ರೈನಿಂಗ್ ಕೊಡಿಸ್ತೀವಿ. ಗೌರ್ಮೆಂಟ್ ಕೋಟಾ. ಹಾಂ, ಕೆಲವರಿಗೆ ಗೌರ್ಮೆಂಟ್ ಬಗ್ಗೆ ಸರ್ಟಿಫೈಡ್ ಇರಲಿಲ್ಲ. ಅವರು ಕೆಲವರು ಏನಾಗ್ತದೆ ಸರಿಯಾದ ಮಾಹಿತಿ ಇಲ್ಲ. ಪ್ರೈವೇಟ್ ನಾವು ಯಾವುದು 50% ನಮಗೆ ಸರ್ಕ್ಯುಲರ್ ಈಗ ನೋಡಿ ರಿಸೆಪ್ಷನಲ್ಲಿ ಬೋರ್ಡ್ ಹಾಕ್ಬೇಕಂತ ಹೇಳಿದೆ. ಮತ್ತು ಅವ್ರ ಹತ್ರ ಈಗ ಅವ್ರು ನಮಗೆ ಇದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇದು ಹೋಗ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ತೀನಿ ಈಗ. ಅಂದರೆ ಶುರು ಆಗುತ್ತೆ ಇನ್ಮೇಲೆ 2/5 ನಮಗೆ ಜಾರಿ ಆಗುತ್ತೆ ಮಾರ್ಗದರ್ಶನ. ಹಾಂ, ಅದಕ್ಕೆ ಹೌದು.